Good morning, my dear students. Myself, G.N. Channur from Rajarajeshwari Composite PU College for Girls, Ranebennur. Today, in this video clip, I want to discuss about mechanical properties of the fluids. What are the fluids? Before going to that point, matter, the states of the matter. Matter is exist in the universe in the different states: solid state, liquid state, gaseous state, and plasma state. Yes, what is fluid here? The substance which is flow, that is called fluid. ಬರೀ ಲಿಕ್ವಿಡ್ ತೊಗೊಂಡ್ರೆ ಲಿಕ್ವಿಡ್ ಅಷ್ಟ ಫ್ಲೂಯಿಡ್ ಅಲ್ಲ, ಗ್ಯಾಸ್ ಕೂಡ ಫ್ಲೂಯಿಡ್ ಆಗುತ್ತೆ. ಯಾಕೆ? ಎರಡೂ ಫ್ಲೋ ಆಗ್ತಾವ. ಅದಕ್ಕೆ ನಾವೇನಂತ ಹೇಳ್ತೀವಿ? ಫ್ಲೂಯಿಡ್ ಅಂತ ಹೇಳ್ತೀವಿ ನಾವು. ದ ಸಬ್ಸ್ಟನ್ಸ್ which is flow, that is called fluid. Example: water is the fluid, milk is the fluid, blood, and liquefied petroleum gas ಅಂದ್ರೆ LPG ಅಂತ ಹೇಳ್ತಾವಲ್ಲ, ಅದು ಕೂಡ ಫ್ಲೂಯಿಡ್. ಗ್ಯಾಸ್ ಅಂದ್ರೂ ಕೂಡ ಫ್ಲೂಯಿಡ್. ಯಾಕೆಂದ್ರೆ ಹೇಳ್ರಿ ನೋಡೋಣ, ನಿಮ್ಮ ಮನೆಯೊಳಗೆ ಸ್ಟೋವ್ ಇರುತ್ತೆ, ಕೆಳಗಡೆ ಸಿಲಿಂಡರ್ ಇರುತ್ತೆ, ಅಲ್ಲಿಗೆ ಪೈಪ್ ಕನೆಕ್ಟ್ ಮಾಡಿರ್ತೀರಿ. ಅವಾಗ ಏನಾಗ್ತದ, ಆ ಸಿಲಿಂಡರ್ನಿಂದ ಎಲ್ಲಿಗೆ ಬರ್ತಾ? ಗ್ಯಾಸ್ ಸ್ಟೋವ್ಗೆ ಬರ್ತಾ. ಅದರ ಅರ್ಥ ಅದು ಫ್ಲೋ ಆಗುತ್ತಾ, ಅದು ಕೂಡ ಫ್ಲೂಯಿಡ್. ಯಾವಾಗ ಲಿಕ್ವಿಡ್ ಅಷ್ಟ ಫ್ಲೂಯಿಡ್, ಡೋಂಟ್ ಥಿಂಕ್ ಲೈಕ್ ದಟ್. ಯಾವುದು ಫ್ಲೋ ಆಗುತ್ತಾ ಅದು ಫ್ಲೂಯಿಡ್. ಓಕೆ, ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್. Then in this chapter, that is chapter number 10, I want to discuss about that is the hydrostatics, that is the mechanical properties of the fluids. Yes. What is the hydrostatics? It deals with the study of the liquid at rest, that is called hydrostatics, and one more, that is the hydrodynamics. ನಾವು ಫ್ಲೂಯಿಡ್ ಬಗ್ಗೆ ಸ್ಟಡಿ ಮಾಡ್ತೇವೆ. ಇವಾಗ ವಾಟರ್ ಫ್ಲೂಯಿಡ್ ಅಂತ ತಗೋತೇವೆ, ಲಿಕ್ವಿಡ್ ಫ್ಲೂಯಿಡ್ ಅಂತ ತಗೋತೇವೆ. ಹೈಡ್ರೋಡೈನಾಮಿಕ್ಸ್ ಅಂದ್ರೆ ಇಟ್ ಈಸ್ ದ ಸ್ಟಡಿ ಆಫ್ ಮೋಷನ್ ಆಫ್ ದ ಫ್ಲೂಯಿಡ್. ಅದಕ್ಕೆ ನಾವೇನಂತ ಹೇಳ್ತೀವಿ? ಹೈಡ್ರೋಡೈನಾಮಿಕ್ ಅಂತ ಹೇಳ್ತೇವೆ ನಾವು. ಯಾವ ಒಂದು ಫ್ಲೂಯಿಡ್ ನಾನ್ ವಿಸ್ಕಸ್ ಅಂದ್ರೆ ನಾನ್ ವಿಸ್ಕಸ್ ಅಂಡ್ ಇನ್ಕಾಂಪ್ರೆಸಿಬಲ್, ನಾನ್ ವಿಸ್ಕಸ್ ಇರಬೇಕು, ಇನ್ಕಾಂಪ್ರೆಸಿಬಲ್, ದಟ್ ಈಸ್ ಕಾಲ್ಡ್ ಐಡಿಯಲ್ ಫ್ಲೂಯಿಡ್. ಅದಕ್ಕೆ ನಾವೇನಂತ ಹೇಳ್ತೀವಿ? ಐಡಿಯಲ್ ಫ್ಲೂಯಿಡ್ ಅಂತ ನಾವು ಹೇಳ್ತೇವೆ. ಯೂಸ್ವಲಿ ಫ್ಲೂಯಿಡ್ ಇಂದ ಪ್ರೆಷರ್ ಬರುತ್ತೆ. ಯಾವಾಗಲೂ ಪ್ರೆಷರ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ರೂಲ್. ಈ ಪ್ರೆಷರ್ ಬರುತ್ತೆ ಹೆಂಗ್ರಿ? ಫ್ಲೂಯಿಡ್ ನಿಂದ ಪ್ರೆಷರ್ ಬರುತ್ತೆ ಹೇಗೆ? ನಾ ಹಾಗೆ ಒಂದು ಬಾಟಲ್ ತಗೋತಾನೆ, ಇಲ್ಲಿ ಏನ್ ಮಾಡ್ತಾನೆ? ಇಲ್ಲೇ ಗ್ಯಾಪ್ ಬಿಡ್ತಾನೆ. ಇದಿಷ್ಟು ಏನ್ ಮಾಡ್ತಾನೆ? ಗ್ಯಾಪ್ ಬಿಡ್ತಾನೆ. ಇಲ್ಲಿ ಗ್ಯಾಪ್ ಬಿಟ್ಟಾಗ ಏನಾಗ್ತದ? ಇಲ್ಲಿ ನಾನೇನು, ಇಟ್ ಇಸ್ ಕವರ್ಡ್ ವಿತ್ ರಬ್ಬರ್, ಯಾವುದೋ ಒಂದು ರಬ್ಬರ್ ಪೀಸ್ ತಗೊಂಡು ಕವರ್ ಮಾಡ್ತಾನೆ. ಯು ಫಿಲ್ ದಟ್ ವಾಟರ್. ನಾನು ನೀರು ಏನ್ ಮಾಡ್ತಾನೆ? ಇದ್ರೊಳಗೆ ತುಂಬ್ತಾನೆ. ತುಂಬಿದ ಮೇಲೆ ಏನಾಗುತ್ತೆ? ಬಲ್ಜ್ ಶೇಪ್ ಬರುತ್ತೆ. ಬಲ್ಜ್ ಶೇಪ್ ಯಾಕೆ ಬಂತು? ಬಿಕಾಸ್ ದಟ್ ಇಸ್ ದಿ ಫ್ಲೂಯಿಡ್ ಪ್ರೆಷರ್. ಅಲ್ಲಿ ಬಂದಿರೋದೇನು ಹೇಳ್ರಿ? ಫ್ಲೂಯಿಡ್ ಪ್ರೆಷರ್ ಬಂತು. ಇಲ್ಲಿ ಫ್ಲೂಯಿಡ್ ಪ್ರೆಷರ್ ಬಂದಿರೋದಕ್ಕೆ ಈ ತರ ಏನಾಯ್ತು? ಬಲ್ಜ್ ಶೇಪ್ ಬಂತಿದೆ. ಮತ್ತೆ ಇಲ್ಲಿ ಯಾಕೆ ಬರಲಿಲ್ಲ? ಆ ಫ್ಲೂಯಿಡ್ ಪ್ರೆಷರ್ ಇದ್ರೂ ಕೂಡ ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆ. ಫ್ಲೂಯಿಡ್ ಪ್ರೆಷರ್ ಐತಿ ಅಂತ ಹೇಳೋಗೋಸ್ಕರ ನಾನೇನ್ ಮಾಡಿದೆ? ಹಾಗೆ ಒಂದು ಸಿಂಪಲ್ ಬಾಟಲ್ ತಗೊಂಡು ಇಲ್ಲಿ ರಬ್ಬರ್ ಕವರ್ ಮಾಡಿ ಆಮೇಲೆ ನೀರು ಫಿಲ್ಅಪ್ ಮಾಡಿದ್ಮೇಲೆ ಏನಾಗುತ್ತೆ? ಬಲ್ಜ್ ಶೇಪ್ ಬರುತ್ತೆ. ಯಾಕೆ ಬರುತ್ತೆ? ಬಿಕಾಸ್ ಆಫ್ ಫ್ಲೂಯಿಡ್ ಪ್ರೆಷರ್. That fluid pressure is measured in pressure divided by, that is the force divided by area. ಇಲ್ಲಿ ಫೋರ್ಸ್ ಆಕ್ಟ್ ಆಗುತ್ತೆ, that is the area. That is pressure is equal to force divided by area. Force, that is the normal force. A is said to be area. Okay, how it is measured? ಇಲ್ಲಿ ಮೆಜರ್ ಮಾಡಬೇಕಾದ್ರೆ ನಿಮ್ಮ ಒಂದು ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಏನ್ ಮಾಡೋದು? ಒಂದು ಬಾಟಲ್ ಇದನ್ನ ತಗೊಂಡು, ಒಂದು ವಾಚ್ ಗ್ಲಾಸ್ ಟ್ಯೂಬ್ ತಗೊಂಡು, ಇಲ್ಲಿ ಪಿಸ್ಟನ್ ತಗೊಂಡು, ಇಲ್ಲಿ ಸ್ಪ್ರಿಂಗ್ ತಗೊಂಡು, ಆಮೇಲೆ ಇದನ್ನ ನೀರೊಳಗೆ ಮುಳಿಸಿದ್ರೆ ಕಾಂಪ್ರೆಸ್ ಆಗುತ್ತೆ.
ಎಷ್ಟು ಕಾಂಪ್ರೆಸ್ ಆಯ್ತು ಎಕ್ಸ್ ಡಿಸ್ಟೆನ್ಸ್, ಕೆ ಸ್ಪ್ರಿಂಗ್ ಕಾನ್ಸ್ಟೆಂಟ್. ದ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕಾಂಪ್ರೆಸ್ ಆಗಿರ್ತಕ್ಕಂಥ ಡಿಸ್ಪ್ಲೇಸ್ಮೆಂಟ್ ಏನು ಕೊಡುತ್ತಾ, ಫೋರ್ಸ್ ಕೊಡುತ್ತಾ. ದಟ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಇಟ್ ಗಿವ್ ದ ಪ್ರೆಷರ್, ಲೈಕ್ ದಟ್ ಯು ಹ್ಯಾವ್ ಟು ಮೆಜರ್. And it is a scalar quantity, SI unit of, that is the Newton per meter square. Then the very small, that is the pressure is, small pressure is measured in terms of, that is the atmospheric pressure. Atmospheric pressure ಇಂದನೂ ನಾವು ಮೆಜರ್ ಮಾಡ್ತೀವಿ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇಂದ ಮೆಜರ್ ಮಾಡ್ತೀವಿ. 1 atmospheric pressure ಅಂದ್ರೆ 1.013 into 10 to the power of 5 Pascal. Atmospheric pressure ಅಂದ್ರೇನು? Pressure exerted by the air column of unit cross section area from the point to until the atmosphere end. ಯೂನಿಟ್ ಕ್ರಾಸ್ ಸೆಕ್ಷನ್ ಏರಿಯಾ ತಗೊಂಡು ಆ ಏರ್ ನಿಂದ ಅಪ್ ಟು ಅಟ್ಮಾಸ್ಫಿಯರ್ ಎಂಡ್ ವರೆಗಿನ ಏನಿರ್ತದಲ್ಲ ಅದಿಷ್ಟು ಏರ್ ಕಾಲಮ್ ಇಂದ ಎಷ್ಟು ವೇಟ್ ಬೀಳುತ್ತೆ, ಅಲ್ಲಿ ಎಷ್ಟು ಫೋರ್ಸ್ ಬೀಳುತ್ತೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳ್ತಾನೆ. ಅಂದ್ರೆ ಅಟ್ಮಾಸ್ಫಿಯರ್ ಪ್ರೆಷರ್ ನೀವು ಮೆಜರ್ ಮಾಡ್ತೀಯಲ್ಲ, ಮೇಲೆ ಹೋದಾಗೆ ಅಲ್ಲಿಂದ ಮುಂದೆ ಎಕ್ಸ್ಟೆನ್ಷನ್ ತಗೋಬೇಕ. ಅಂದ್ರೆ ಬೇರೆ ಬೇರೆ ನೀವು ಮೇಲೆ ಹೋದಂಗ ಅಟ್ ದ ಡಿಫರೆಂಟ್ ಪಾಯಿಂಟ್ಸ್ ದಟ್ ಇಸ್ ಎ ಡಿಫರೆಂಟ್ ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ನಾವು ಹೇಳ್ಬೋದು. ನೋ ಸಮ್ ಫ್ಯೂ ಎಕ್ಸಾಂಪಲ್ ಫಾರ್ ದಿ ಪ್ರೆಷರ್ ಬಗ್ಗೆ ಕೆಲವೊಂದು ಪಾಯಿಂಟ್. ರೈಲ್ವೆ ಟ್ರ್ಯಾಕ್ ಕೆಳಗಡೆ ಏನ್ ಮಾಡಿರ್ತಾರ ಅಂತಂದ್ರ ಒಂದು ಬ್ಲಾಕ್ ಇರ್ತವೆ, ಸಿಮೆಂಟ್ ಬ್ಲಾಕ್ ಅಥವಾ ಆ ವುಡನ್ ಬ್ಲಾಕ್ ಇರ್ತದ. ಯಾಕೆ? ಅಲ್ಲೇ ಫೋರ್ಸ್ ಬರುತ್ತಲ್ಲ, ಫೋರ್ಸ್ ಸ್ಪ್ರೆಡ್ ಆಗಿ ಹೋಗ್ಬಿಡುತ್ತ. ಅವಾಗ ಫೋರ್ಸ್ ಪರ್ ಯೂನಿಟ್ ಏರಿಯಾ ಪ್ರೆಷರ್ ಕಡಿಮೆ ಆಗುತ್ತೆ. ಇಟ್ ಲೀಡ್ಸ್ ದಟ್ ಇಸ್ ಅದನ್ನ ಏನ್ ಮಾಡ್ತೇವಿ, ಆ ಟ್ರ್ಯಾಕ್ ಅನ್ನ ಒಂದು ಸ್ಲೀಪಿಂಗ್ ಏನದು ಬ್ಲಾಕ್, ಸಿಮೆಂಟ್ ಬ್ಲಾಕ್ ಅಥವಾ ವುಡನ್ ಬ್ಲಾಕ್ ಮೇಲೆ ನಾವು ಸ್ಲೀಪ್ ಮಾಡಿರ್ತೀವಿ. ಯಾಕೆ? ಬಿಕಾಸ್ ರೆಡ್ಯೂಸ್ ದ ಪ್ರೆಷರ್. ಎಫ್ ಅಪಾನ್ ಎ ಏನಾಗ್ಬಿಡುತ್ತ, ಕಡಿಮೆ ಆಗುತ್ತ. ಶಾರ್ಪ್ ನೈಫ್ ನಿಂದ ಕಟ್ ಮಾಡ್ತಾವ. ಈಗ ಶಾರ್ಪ್ ನೈಫ್ ಹೀಗಿರ್ತದ. ಇದು ಯಾಕೆ ಕಟ್ ಮಾಡ್ಲಿಕ್ಕೆ ಸಾಧ್ಯತೆ ಐತಿ? ಬ್ಲಂಟ್ ಅಂದ್ರೆ ನಾವು ದಪ್ಪ ಇರ್ತಕ್ಕಂಥದ್ದು, ಮಡ್ ಇರ್ತಕ್ಕಂಥದ್ದು ಶಾರ್ಪಿಗೆ ಕಟ್ ಮಾಡಕ್ ಬರಲ್ಲ. ಶಾರ್ಪ್ ಇದ್ದದ್ ಕಷ್ಟ, ಕಟ್ ಮಾಡ್ಲಿಕ್ಕೆ ಬರ್ತದೆ. ಯಾಕೆ? ಬಿಕಾಸ್ ಆಫ್ ಫೋರ್ಸ್ ಪರ್ ಏರಿಯಾ ಜಾಸ್ತಿ, ಪ್ರೆಷರ್ ಜಾಸ್ತಿ ಇರುತ್ತೆ. ನಾವು ಶಾರ್ಪ್ ತಗೊಂಡಾಗ ಏನ್ ಫೋರ್ಸ್ ಯಾಕೆ ಮಾಡ್ತಾವಲ್ಲ, ಏರಿಯಾ ಕಡಿಮೆ, ಫೋರ್ಸ್ ಹೆಚ್ಚು. ಫೋರ್ಸ್ ಬೈ ಏರಿಯಾ ಕಡಿಮೆ ಇರ್ತದ, ಅವು ಈಸಿಲಿ ಕಟ್ ಮಾಡುತ್ತ. ಹೀಗೆ ಡೈಲಿ ಲೈಫ್ ನೊಳಗೆ ನಾವು ಅಬ್ಸರ್ವ್ ಮಾಡ್ಬೋದು. ಕ್ಯಾಮಲ್ ವಾಕ್ ಅಂತ, ಕ್ಯಾಮಲ್ ಏನ್ ಮಾಡುತ್ತಾ, ಸ್ಯಾಂಡ್ ಮೇಲೆ ವಾಕ್ ಮಾಡುತ್ತಾ. ಬಟ್ ಹ್ಯೂಮನ್ ಬೀಯಿಂಗ್ ವಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಪ್ರಶ್ನೆ ಬರುತ್ತೆ. ಬಿಕಾಸ್ ಅದ್ರದ್ದು ಫೀಟ್ ಸ್ಪ್ರೆಡ್ ಆಗಿರ್ತದ. ಅವ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಕಡಿಮೆ ಆಗ್ತದ. ಅಂದ್ರೆ ಫೋರ್ಸ್ ಡಿವೈಡೆಡ್ ಬೈ ಪ್ರೆಷರ್ ಕಡಿಮೆ ಆಗುತ್ತೆ. ಅದಕ್ಕೆ ಏನ್ ಮಾಡುತ್ತದೆ, ಈಸಿ ವಾಕ್ ಮಾಡ್ಲಿಕ್ಕೆ ಆಗುತ್ತೆ. ಎದ್ರ ಮೇಲೆ? ಸ್ಯಾಂಡ್ ಮೇಲೆ. ಯಾವುದು? ಕ್ಯಾಮಲ್. ಅದೇ ರೀತಿ ಶಾರ್ಪ್ ನೀಡಲ್ ಪಿಯರ್ಸಸ್ ಇನ್ ದ ಸ್ಕಿನ್. ಅದು ಶಾರ್ಪ್ ಇರುತ್ತೆ, ನಾವು ಫೋರ್ಸ್ ಅಪ್ಲೈ ಮಾಡ್ತೇವೆ. ಆ ಫೋರ್ಸ್ ಡಿವೈಡ್ ಬೈ ಏರಿಯಾ ಏನಾಗುತ್ತಾ, ಹೆಚ್ಚಾಗುತ್ತೆ. ಏರಿಯಾ ಕಡಿಮೆ ಇರುತ್ತೆ. ಶಾರ್ಪ್ ನೀಡಲ್ ಏರಿಯಾ ಕಡಿಮೆ ಇರುತ್ತೆ. ಫೋರ್ಸ್ ಡಿವೈಡ್ ಬೈ ಏರಿಯಾ ಕಡಿಮೆ ಆಯ್ತು, ಪ್ರೆಷರ್ ಹೆಚ್ಚದು, ಈಸಿಲಿ ಪಿಯರ್ಸಸ್ ಇನ್ ದ ಸ್ಕ್ರೀನ್, ಈಸಿಲಿ ಸ್ಕಿನ್ ಒಳಗ ಎಂಟ್ರಿ ಆಗುತ್ತ. ಹೀಗೆ ನಾವು ಪ್ರೆಷರ್ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ ಹೇಳಿದೆ. ನಾನು ಇಲ್ಲಿ ಹೈಡ್ರೋಸ್ಟಾಟಿಕ್ಸ್ ಒಳಗೆ ಬರ್ತಕ್ಕಂಥದ್ದು ಥ್ರಸ್ಟ್ ಅಂತ, ಫ್ಲೂಯಿಡ್ ಥ್ರಸ್ಟ್, ಪ್ರೆಷರ್, ಐಡಿಯಾ, ಕಾನ್ಸೆಪ್ಟ್ ಆಫ್ ಐಡಿಯಾ. ಡೆನ್ಸಿಟಿ is the mass per unit volume is called density. Density of the solid, density of the liquid, density of the gas is a different. ಬೇರೆ ಗ್ಯಾಸ್ ಬೇರೆ ಡೆನ್ಸಿಟಿ ಇರುತ್ತೆ, ಬೇರೆ ಲಿಕ್ವಿಡ್ ಬೇರೆ ಡೆನ್ಸಿಟಿ ಇರುತ್ತೆ. ಮರ್ಕ್ಯೂರಿ ಹೈಯೆಸ್ಟ್ ಡೆನ್ಸಿಟಿ ಇರುತ್ತೆ. ಅದೇ ರೀತಿ ವಾಟರ್ ತಗೊಂಡ್ರೆ ಬೇರೆ ಡೆನ್ಸಿಟಿ, ಕೆರೋಸಿನ್ ಬೇರೆ, ಪೆಟ್ರೋಲ್ ಬೇರೆ, ಹೀಗೆ ಬೇರೆ ಲಿಕ್ವಿಡ್ ಬೇರೆ ಡೆನ್ಸಿಟಿ ಇರುತ್ತೆ. ಬೇರೆ ಸಾಲಿಡ್, ಕಾಪರ್ ಬೇರೆ, ಅಲ್ಯೂಮಿನಿಯಂ ಬೇರೆ, ಕಾಪರ್, ಗೋಲ್ಡ್, ದೇ ಹ್ಯಾವ್ ಡಿಫರೆಂಟ್ ಡೆನ್ಸಿಟಿ. ಅಂಡ್ ಗ್ಯಾಸ್ ಮೀಡಿಯಂ ಆದ್ರೂ ಅಷ್ಟ, ಹ್ಯಾಲೋಜನ್ ಗ್ಯಾಸು, ಹೈಡ್ರೋಜನ್ ಗ್ಯಾಸು, carbon, it's a different gas having the different density. What is about the relative density? The relative density is the ratio of the density of the substance to the density of the water at 0 degrees Celsius. That is called relative density. It is the density is compared with that water. The water who is density of the water at the 0 degrees Celsius. ಇವಾಗ ನಾನು ಏನು ಮಾಡ್ತೀನಿ, ಇದ್ರೊಳಗೆ ನಾ ಕೆಲವೊಂದು ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಅಷ್ಟ ನಾನು ಹೈಲೈಟ್ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೇನೆ. ದೇರ್ ಇಸ್ ನೋ ಡೆರಿವೇಶನ್ ಹಿಯರ್. ಪ್ರೆಷರ್ ಎಕ್ಸರ್ಟೆಡ್ ಬೈ ಲಿಕ್ವಿಡ್ ಕಾಲಮ್. ಒಂದು ಲಿಕ್ವಿಡ್ ಕಾಲಮ್ ಅದ, ಇದು ಕಂಪ್ಲೀಟ್ ವಾಟರ್. ಇದಿಷ್ಟು ವಾಟರ್, ಒಂದು ಗ್ಲಾಸ್ ಬೀಕರ್ನಲ್ಲಿ ವಾಟರ್ ತೊಗೊಂಡಿದ್ದೀವಿ. ಅದ್ರೊಳಗೆ ಒಂದಿಷ್ಟು ಕಾಲಮ್ ಆಫ್ ವಾಟರ್ ತೊಗೊಂಡಿದ್ದೀವಿ. ಕಾಲಮ್ ಆಫ್ ವಾಟರ್ ಹೈಟ್ ಹೆಚ್ಚು, ಕಾಲಮ್ ಆಫ್ ವಾಟರ್ ಹೈಟ್ ಹೆಚ್ಚು. ಅವಾಗ ಇಲ್ಲದಲ್ಲ, ಏರಿಯಾ ಎ, ರೋ is the density. Now whatever the force exerted by
that is the column of the liquid. That force is equal to volume into density into g. Volume into density into g. ನಾವೇನ್ ಮಾಡ್ತದ ಫೋರ್ಸ್ ಸಿಗುತ್ತಾ, ಅದ್ರ ವ್ಯಾಲ್ಯೂಮು ಇದಿಷ್ಟು ವ್ಯಾಲ್ಯೂಮು, ಅದ್ರ ಡೆನ್ಸಿಟಿ ಮತ್ತೆ ಇವಾಗ ಇಲ್ಲಿ ಏರಿಯಾ ಇಂಟು ಎಚ್ ಮಾಡಿದ್ರೆ ವ್ಯಾಲ್ಯೂಮ್ ಸಿಗುತ್ತಾ, ಏರಿಯಾ ಇಂಟು ಹೈಟ್ ಮಾಡಿದ್ರೆ ವ್ಯಾಲ್ಯೂಮ್ ಸಿಗುತ್ತಾ. ವ್ಯಾಲ್ಯೂಮ್ ರೋ ಡೆನ್ಸಿಟಿ, ಜಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯಾಕೆ ತಗೊಂಡ್ವಿ, ದಟ್ ಇಸ್ ದ ಫೋರ್ಸ್. ಫೋರ್ಸ್ ಬರಬೇಕಲ್ಲ, ಇದಿಷ್ಟು ಇಟ್ ಇಸ್ ಆಕ್ಟ್ ಲೈಕ್ ಎ ಮಾಸ್. ಇದು ಮಾಸ್ ತರ ಆಕ್ಟ್ ಮಾಡ್ತದೆ. ವ್ಯಾಲ್ಯೂಮ್ ಇಂಟು ಡೆನ್ಸಿಟಿ ಮಾಸ್ ತರ ಆಕ್ಟ್ ಮಾಡ್ತದೆ. ವ್ಯಾಲ್ಯೂಮ್ ಮಾಸ್ ಪರ್ ಯೂನಿಟ್ ವ್ಯಾಲ್ಯೂಮ್ ಕ್ಯಾನ್ಸಲ್, ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆ ತರ. ಆಮೇಲೆ ದಿಸ್ ಇಸ್ ಪ್ರೆಷರ್ ಇಸ್ ಈಕ್ವಲ್ ಟು ಪಿ ಎಫ್ ಡಿವೈಡ್ ಬೈ ಎ, ಫೋರ್ಸ್ ಡಿವೈಡ್ ಬೈ ಏರಿಯಾ. ಫೋರ್ಸ್ ಇಸ್ ಎ ಎಚ್ ರೋ ಜಿ. ಎ ಕ್ಯಾನ್ಸಲ್ ಆಯ್ತು, ರೋ ಜಿ ಎಚ್. ಇಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಎಕ್ಸರ್ಟೆಡ್ ಬೈ ದಿ ಕಾಲಮ್ ಆಫ್ ದ ಲಿಕ್ವಿಡ್ ಇನ್ಸೈಡ್ ದ ಲಿಕ್ವಿಡ್. ಅದರೊಳಗಿಂದ ಒಂದು ಕಾಲಮ್ ತಗೊಂಡ್ರೆ ಹೈಟ್ ಹೆಚ್ಚು ತಗೊಂಡಿದೆ. ಎಸ್, ನೌ ವೇರಿಯೇಷನ್ ಆಫ್ ದ ಪ್ರೆಷರ್ ವಿತ್ ದ ಡೆಪ್ತ್ ಅಂಡ್ ಗೇಜ್ ಪ್ರೆಷರ್ ಅಂತ ನಾ ಹೇಳೋದೇನು, ಮೇಲಿನಿಂದ ಕೆಳಗೆ ಬರ್ತಾನೆಪ್ಪ. ನಾನೊಂದು ಬೀಕರ್ ತಗೊಂಡಿದ್ದೀನಿ, ಇಲ್ಲಿ ಬೀಕರ್ ತಗೊಂಡಿದ್ದೀನಿ, ಬೀಕರ್ನೊಳಗೆ ನೀರು ತಗೊಂಡಿದ್ದೀನಿ, ವಾಟರ್ ತಗೊಂಡಿದ್ದೀನಿ. ಮೇಲಿಂದ ಕೆಳಗೆ ಬರ್ತಾ 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 ಹೋದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೆಷರ್ ವೇರಿಯೇಷನ್ ಆಗುತ್ತೆ ಹೋಗ್ತದೆ. ಹಾಗಾದ್ರೆ ಪ್ರೆಷರ್ ವೇರಿಯೇಷನ್ ಹೌ ಇಟ್ ವೇರೀಸ್, ಪ್ರೆಷರ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ. ಇವಾಗ ಇಲ್ಲಿ ಸರ್ಫೇಸ್ ಆಫ್ ದ ಲಿಕ್ವಿಡ್ ದಟ್ ಇಸ್ ದ ವಾಟರ್, ಇದ್ರ ಮೇಲೆ ಒಂದು ಪ್ರೆಷರ್ ಬೀಳುತ್ತೆ. ಈ ಪ್ರೆಷರ್ಗೆ ಅಥವಾ ಆ ಪ್ರೆಷರ್ಗೆ ನಾವೇನಂತೀವಿ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಆಮೇಲೆ ಕಾಲಮ್ ಆಫ್ ದ ಲಿಕ್ವಿಡ್ ಇಂದ ಏನ್ ಬರುತ್ತಾ, ಒಂದು ಪ್ರೆಷರ್ ಬರುತ್ತೆ, ಅದು ಇನ್ನೊಂದು ಪ್ರೆಷರ್ ಬರುತ್ತೆ. ಸರಿ, ಇವಾಗಿಲ್ಲಿ ಫಾರ್ ದ ಕಾಲಮ್ ಆಫ್ ದ ಲಿಕ್ವಿಡ್ ಮೇಲ್ಗಡೆ ಆಕ್ಟ್ ಆಗ್ತಕ್ಕಂಥ ಫೋರ್ಸು F1. ಇದು ಇಟ್ ಈಸ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ಅಂಡ್ ಅಪ್ವರ್ಡ್ ಡೈರೆಕ್ಷನ್ ಇರ್ತಕ್ಕಂಥ ಫೋರ್ಸು F2. ಆಮೇಲೆ ವೇಟ್ ಆಫ್ ದಿ ಕಾಲಮ್ ಆಫ್ ದ ಲಿಕ್ವಿಡ್ ಈಸ್ W ಅಂಡ್ ಹೈಟ್ ಆಫ್ ದಿ ಕಾಲಮ್ ಆಫ್ ದ ಲಿಕ್ವಿಡ್ ಈಸ್ ಡೆಲ್ಟಾ H. Depth is said to be H. Now F1 force is, now pressure is equal to what, that is the force divided by area. Then force is equal to what, pressure into force divided by area, that is the pressure. Then force is equal to pressure into area. At the top of the column of the liquid, that force is P1 into A. At the bottom in upward direction, it is in downward direction, it is in upward direction, F2 P2 into A. Now P minus PA, ಇಲ್ಲಿ atmospheric pressure, ಇಲ್ಲೇನು pressure P, ಇಲ್ಲಿ pressure P, ಇಲ್ಲಿ atmospheric pressure. That is P minus PA, difference in the pressure at a point and the atmospheric pressure at the surface. This difference is called pressure gauge. ಇದಕ್ಕೆ ನಾವೆಂತೀವಿ ಪ್ರೆಷರ್ ಗೇಜ್ ಅಂತೀವಿ. P minus PA is equal to rho into G into H. It depending upon density of the liquid, acceleration due to gravity, and height of the liquid. Now that is pressure at any point P is equal to, that is PA plus rho into G into H. Okay. Now what is the hydrostatic paradox? Hydrostatic paradox ಅಂದ್ರೆ ಏನು? ಓಕೆ, ಹೈಡ್ರೋಸ್ಟಾಟಿಕ್ ಪ್ಯಾರಾಡಾಕ್ಸ್. ನಾವು ಇಲ್ಲಿ ಮೂರು ಡಯಾಗ್ರಾಮ್ ಇದೆ. ನಾವು ಇದು ಎಲ್ಲ ಹೈಟ್ ಸೇಮ್ ಇದೆ, ಬಟ್ ಬಾಟಮ್ ಇಸ್ ಡಿಫರೆಂಟ್ ಇಯರ್. In which container exert the more pressure? Here the pressure exerted at the bottom, it is independent of the size and the shape of the and volume of the liquid. It is mainly depending upon only height. ಅಂದ್ರೆ ಪ್ರತಿಯೊಂದು ಕಂಟ್ರಿನೊಳಗೂ ಬಾಟಮ್ ಎಕ್ಸರ್ಟ್ ಮಾಡ್ತಕ್ಕಂಥ ಪ್ರೆಷರ್ ಸೇಮ್ ಇರುತ್ತೆ, ಡಿಪೆಂಡ್ ಇರಲ್ಲ. ವ್ಯಾಲ್ಯೂ ಮೇಲೆ ಡಿಪೆಂಡ್ ಇರಲ್ಲ, ಶೇಪ್ ಮೇಲೆ ಡಿಪೆಂಡ್ ಇರಲ್ಲ, ಸೈಜ್ ಮೇಲೆ ಡಿಪೆಂಡ್ ಇಲ್ಲ. ಓನ್ಲಿ ಇಟ್ ಈಸ್ ಡಿಪೆಂಡ್ಸ್ ಆನ್ ವಾಟ್ ಹೈಟ್. ಇದಕ್ಕೆ ನಾವೇನಂತ ಹೇಳ್ತೀವಿ, ಹೈಡ್ರೋಸ್ಟಾಟಿಕ್ಸ್ ಪ್ಯಾರಾಡಾಕ್ಸ್ ಅಂತ ಹೇಳ್ತಾನೆ. ಮೂರು ಡಯಾಗ್ರಾಮ್ ಅಬ್ಸರ್ವ್ ಮಾಡ್ರಿ, ಎಲ್ಲದರ ಹೈಟ್ ಆಫ್ ದ ಲಿಕ್ವಿಡ್ ಸೇಮ್ ಇದೆ ಅಂದ್ರೆ ಪ್ರೆಷರ್ ಎಕ್ಸರ್ಟೆಡ್ ಸೇಮ್ ಇರುತ್ತೆ. ನಾವು ಅಟ್ಮಾಸ್ಫಿಯರ್ ಪ್ರೆಷರ್ ಆಗಲ್ಲ ಹೇಳಿದೆ ನಾನು, ಪ್ರೆಷರ್ ಎಕ್ಸರ್ಟೆಡ್ ಬೈ ದಿ air column of unit cross section area from the point to the, that is the top of the atmosphere. It is measured by using with the help of mercury barometer and open tube, that is barometer. Now the pressure is scalar quantity here. Pressure scalar quantity, S unit ಏನು Newton per meter square. Yes, hydraulic mechanics ಅಂತ ಇಲ್ಲಿ ನಾವೇನ್ ಮಾಡ್ತೇವೆ, ಇಂಪಾರ್ಟೆಂಟ್ ಪ್ಯಾಸ್ಕಲ್ ಲಾ ಅಂತ ಬರ್ತದೆ. ಪ್ಯಾಸ್ಕಲ್ ಲಾ ಏನಿದು? ಪ್ಯಾಸ್ಕಲ್ ಲಾ ಅಂದ್ರೆ ಏನು? ನೋ
You add the pressure at any part of the liquid, it is equally transmitted and undiminished over the liquid. This is the Pascal law. ನಾವು ಎಲ್ಲಿ ಯಾವುದಾದರೂ ವಾಟರ್ ಲೇಯರ್ ಅಲ್ಲಿ ನಾವು ಪ್ರೆಷರ್ ಹಾಕಿದರೆ ಅದು ಟ್ರಾನ್ಸ್ಮಿಟ್ ಆಗುತ್ತೆ, ಈಕ್ವಲಿ ಟ್ರಾನ್ಸ್ಮಿಟ್ ಆಗುತ್ತೆ, ಅನ್ಡಿಮಿನಿಶ್ಡ್ ಅಂದ್ರೆ ಎಲ್ಲಿ ಡಿಮಿನಿಷ್ ಆಗಿ ಹೋಗೋದಿಲ್ಲ, ಮತ್ತೊಂದು ಕಡೆ ಏನಾಗುತ್ತೆ ಕ್ರಿಯೇಟ್ ಆಗಿರ್ತದೆ. ಇದು ನಾವು ಪ್ಯಾಸ್ಕಲ್ ಲಾ ಅಂತ ಹೇಳ್ತೇವೆ. ಸರಿ, ಇಟ್ ಇಸ್ ಅಪ್ಲಿಕೇಶನ್ಸ್: ಹೈಡ್ರಾಲಿಕ್ ಲಿಫ್ಟ್, ಹೈಡ್ರಾಲಿಕ್ ಬ್ರೇಕ್, ಡೆಂಟಿಸ್ಟ್ ಚೇರ್, JCB. These are the applications of the hydraulic mechanics. Now hydraulic lift ತಗೊಳ್ಳೋಣ. ನಾವು ಇಲ್ಲಿ ಏನ್ ಮಾಡ್ತೇವೆ, ಇನ್ ದ ಕೇಸ್ ಆಫ್ ಹೈಡ್ರಾಲಿಕ್ ಲಿಫ್ಟ್, ಏರಿಯಾ ಆಫ್ ದಿ ಪಿಸ್ಟನ್ ಅಥವಾ ಟ್ಯೂಬ್ ಎ ಇದೆ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇದೆ, ಸ್ಮಾಲ್ ಲೆಟರ್ ಎ ಇದೆ. X is the small piston, Y is the large piston. Now the small force is act on a small area, that is transmitted, this is transmitted and undiminished, and you create the pressure here. ಅವಾಗ pressure on the small piston is F upon A, F divided by A, small letter F divided by A. Pressure on the, that is the large piston, okay, that is F upon A. Now these are equal according to Pascal law, undiminished, they are equally transmitted. Now this is F upon A is equal to F upon A. This is capital letter F divided by small letter F, A divided by A. Here area is greater than A, this is capital letter and it is small letter, and the capital letter F more force, small force. ಅಂದ್ರೆ ಇದರ ಅರ್ಥ ಏನು, ನಾವು ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿ ಹೆಚ್ಚಿನ ಫೋರ್ಸ್ ಅನ್ನು ನಾವೇನ್ ಮಾಡಬಹುದು, ಪಡ್ಕೊಳ್ಬಹುದು ಅಂತ ಇದು ಏನ್ ಮಾಡ್ತದ, ಪ್ಯಾಸ್ಕಲ್ ಲಾ ಹೇಳ್ತದ. ಎಸ್, ನೆಕ್ಸ್ಟ್ hydrodynamics. Hydrodynamics, it means that fluid is at rest. The study of fluid in motion, that is hydrodynamics. There is a flow of fluid, the flow of fluid in the pipe, flow of fluid in the surface, any surface. Now that flow, the study of flow of fluid, motion of the fluid, that is called hydrodynamics. Yes. Now that is there are two types of flow. One is a streamline flow and another one is a turbulent flow. What is a streamline flow? If the flow of line of particles or molecules in the fluid in the same direction, everywhere the velocity is same, at any point the velocity is same, then the lines of flow of particles, fluid particles, are never intersect one and another, then such a type of motion of the fluid is called streamline flow. That is said to be streamline flow. At anywhere, at any point, ಅಲ್ಲಿ ಏನಾಗ್ತದ, ಅಲ್ಲಿ ಎಲ್ಲಿನೂ ವೆಲಾಸಿಟಿ ಡಿಫರೆಂಟ್ ಇರಲ್ಲ, ಎವ್ರಿವೇರ್ ದ ವೆಲಾಸಿಟಿ is same. When you draw the tangent at any point on the streamline, it gives the velocity of the flow of liquid. And one more, that is the two streamlines are never intersect one and another. This is about streamline flow. Now turbulent flow, what is the meaning of turbulent flow? Now across any cross section area, during the motion of the fluid, the velocity is not constant. Velocity ಏನಿರೋದಿಲ್ಲ, ಕಾನ್ಸ್ಟೆಂಟ್ ಇರಲ್ಲ. ದಟ್ ಇಸ್ ಡಿಫರೆಂಟ್ at different points. ಕೆಲವೊಂದು ಕಡೆ ಒಂಥರ ಇರುತ್ತೆ ವೆಲಾಸಿಟಿ, ಇನ್ನೊಂದು ಕಡೆ ಒಂಥರ ಇರ್ತದೆ. The velocity is different. Then the streamline, that lines of flow of liquid, the particles of the fluid, they intersect one another, they overlap. Such flow of fluid is said to be turbulent flow. Lateral mixing, ಅದು ಏನು ಮಾಡುತ್ತಾ, ಮಿಕ್ಸ್ ಆಗಿಬಿಡುತ್ತಾ, ವೆಲಾಸಿಟಿ ಸೇಮ್ ಇರಲ್ಲ. ಆಮೇಲೆ ಫ್ಲೋ ಆಫ್ ಲೈನ್ ಆಫ್ ಮೋಷನ್ ಆಫ್ ದ ಫ್ಲೂಯಿಡ್ ಏನಾಗುತ್ತೆ, ಒಂದಕ್ಕೊಂದು ಏನಾಗುತ್ತೆ, ಓವರ್ಲ್ಯಾಪ್ ಆಗಿರ್ತದೆ. ಇದಕ್ಕೆ ನಾವು ಟರ್ಬುಲೆಂಟ್ ಫ್ಲೋ ಅಂತ. ಸ್ಟ್ರೀಮ್ಲೈನ್ ಫ್ಲೋ, ಟರ್ಬುಲೆಂಟ್ ಫ್ಲೋ is the important. You write the difference between these two, easily you have to write the difference. You have to draw the diagram like this. Draw the diagram like this. Next you come to the point, equation of continuity. What is the equation of continuity? Which give the relation between cross section area and the velocity of the flow of liquid. Now non-uniform pipe you have to take here. Non-uniform pipe. This is the
non-uniform pipe. Here in this case, now the fluid move from A to A dash. At the same time, in this pipe, at this point, it come to B to B dash in the same interval of time. In the same interval of time. Now here, in this case and in this case, now at A to A dash, B to B dash, their velocity of the flow of fluid is different here. ಇಲ್ಲಿ ಏನಾಗುತ್ತಾ, ಇಲ್ಲಿ ಬೇರೆ ಇರುತ್ತೆ, ಇಲ್ಲೇ ಬೇರೆ ಇರುತ್ತೆ ವೆಲಾಸಿಟಿ. ಎಲ್ಲಿ ವೆಲಾಸಿಟಿ ಜಾಸ್ತಿ ಇರುತ್ತೆ, ಕಮ್ ಟು ದಟ್ ಪಾಯಿಂಟ್. ಇಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ A1, ಇಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ A2. ಇಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಹೆಚ್ಚದ, ಇಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಕಡಿಮೆ ಅದ. ಇಲ್ಲಿ ವೆಲಾಸಿಟಿ ಆಫ್ ದ ಫ್ಲೋ ಆಫ್ ಫ್ಲೂಯಿಡ್ V1 ಅದ, ಇಲ್ಲಿ V2 ಅದ. ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನೊಳಗೆ A to A dash ಬಂತ ಅಂತಂದ್ರೆ, ಅದೇ ಸಮಯದಲ್ಲಿ B to B dash ಬಂತ ಅಂತಂದ್ರೆ, ಕವರ್ಡ್ ಡಿಸ್ಟೆನ್ಸ್ ಆಫ್ ಫ್ಲೋ ಆಫ್ ಲಿಕ್ವಿಡ್ ಇಸ್ ಡಿಫರೆಂಟ್ ಹಿಯರ್. ಇಲ್ಲೇ ಕಡಿಮೆ ಡಿಸ್ಟೆನ್ಸ್ ಚಲಿಸಿದ್ರ, ಇಲ್ಲಿ ಜಾಸ್ತಿ ಡಿಸ್ಟೆನ್ಸ್ ಚಲಿಸಿರ್ತದ. ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಇನ್ ದ ಸೇಮ್ ಟೈಮ್ ನೊಳಗ ಏನ್ ಮಾಡ್ತದ, ಈ ತರ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. Now equation of continuity, the area of the cross section here and into velocity at this point is equal to area of the cross section at point B into velocity at this point. They are equal. Velocity and area, cross section area, they become equal here. Now cross multiplication A1 divided by A2, A1 divided by A2, it becomes V2 divided by V1. Definitely you observe this pipe. Here A1 is greater than A2. ಇಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಹೆಚ್ಚದ, ಇಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಕಡಿಮೆ ಅದ. ನೋ ಅಟ್ ದಟ್ ಟೈಮ್ V2 is greater than V1. ಡೆಫಿನೆಟ್ಲಿ ಇಲ್ಲಿ ವೆಲಾಸಿಟಿ ಹೆಚ್ಚಿರುತ್ತೆ, ಇಲ್ಲಿ ವೆಲಾಸಿಟಿ ಏನ್ ಬರುತ್ತೆ, ಕಡಿಮೆ ಇರುತ್ತೆ. ಅಂದ್ರ ನ್ಯಾರೋ ಪೈಪ್ ತಗೊಂಡ್ರೆ ನಾವು ಒಂದು ಲಾರ್ಜ್ ಪೈಪ್, ಇಲ್ಲಿ ನ್ಯಾರೋ ಪೈಪ್, ಸೇಮ್ ವಾಟರ್ ಫ್ಲೋ ಆದಾಗ ಇಲ್ಲಿ ವೆಲಾಸಿಟಿ ಹೆಚ್ಚು ಬರುತ್ತೆ, ಇಲ್ಲಿ ವೆಲಾಸಿಟಿ ಕಡಿಮೆ ಇರುತ್ತೆ. ಅಷ್ಟು ಜಾಗದೊಳಗೆ ಫ್ಲೋ ಆಗಬೇಕಲ್ಲ. ದಿಸ್ ಇಸ್ ಸೆಟ್ ಟು ಬಿ ಇಂಪಾರ್ಟೆನ್ಸ್ ಆಫ್ ದ ಇಕ್ವೇಶನ್ ಆಫ್ ಕಂಟಿನ್ಯೂಟಿ. When the streamline flow, at that time you said that the critical velocity. ಈಗ ಸ್ಟ್ರೀಮ್ಲೈನ್ ಫ್ಲೋ ಇರುತ್ತೆ, ಆ ಫ್ಲೋ ಆಗುವಾಗ ವೆಲಾಸಿಟಿ ಇರುತ್ತೆ, ಆ ಫ್ಲೋ ಆಗುವಾಗ ವೆಲಾಸಿಟಿ ಇರುತ್ತಲ್ಲ, ನಾವು ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಆಗ್ತಾ ಹೋಗಿಬಿಟ್ಟು ಆಮೇಲೆ ಏನಾಗುತ್ತೆ, ಸ್ಟ್ರೀಮ್ಲೈನ್ ಫ್ಲೋ ಇಸ್ ಡಿಸಪಿಯರ್ ಅಂಡ್ ಇಟ್ ಬಿಕಮ್ಸ್ ಎ ಟರ್ಬುಲೆಂಟ್ ಫ್ಲೋ. That maximum velocity of the flow of fluid at the streamline, after that, beyond that velocity, it becomes a turbulent flow. That is called critical velocity. Critical velocity of the fluid. Beyond that velocity, maximum velocity, it becomes turbulent. This is called critical velocity, maximum velocity. That is, after that velocity, it becomes turbulent. That is called critical velocity of the fluid. This is different for different fluid. ಎಲ್ಲ ಫ್ಲೂಯಿಡ್ಗೆ ಒಂದೇ ತರ ಐತಿ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ನೆಕ್ಸ್ಟ್ ಯು ಕಮ್ ಟು ದಿಸ್ ಒನ್, ಬರ್ನೌಲಿಸ್ ಥಿಯರಮ್. ವಾಟ್ ಇಸ್ ಬರ್ನೌಲಿಸ್ ಥಿಯರಮ್? ಬರ್ನೌಲಿಸ್ ಥಿಯರಮ್ ಹೇಳೋದ ಯಾವಾಗ ಅಂತಂದ್ರ, ಸ್ಟ್ರೀಮ್ಲೈನ್ ಫ್ಲೋ ಇದ್ದಾಗ. ಸ್ಟ್ರೀಮ್ಲೈನ್ ಫ್ಲೋ ಇರಬೇಕು, ಆವಾಗ ನಾವು ಏನ್ ಮಾಡ್ತೀವಿ, ಬರ್ನೌಲಿಸ್ ಥಿಯರಮ್ ಎಕ್ಸ್ಪ್ಲೇನ್. ಬರ್ನೌಲಿಸ್ ಥಿಯರಮ್ it states that the sum of the pressure energy, kinetic energy and potential energy flow of liquid per unit mass along the streamline flow of the fluid is constant. Sum of the pressure energy, kinetic energy and potential energy of the flow of liquid per unit mass for the streamline flow of the liquid is equal to constant. Bernoulli's theorem. Now pressure energy mp divided by rho, mass of the fluid, pressure of the fluid, kinetic energy of the mass of the fluid, velocity of the fluid, mass of the fluid, acceleration due to gravity and height of the fluid. At that time you have to take here height of the liquid you have to take. Yes, how to take? This is pressure energy, kinetic energy, potential energy divided by total mass is equal to constant. Now m get cancels here, p by rho, pressure difference, plus 1 by 2 v square plus gh is equal to constant. Now what are the applications? Bunsen burner, slow agi flame ಬರ್ತಾ ಇರ್ತದೆ, flow of LPG ಏನಾಗುತ್ತೆ, easily flow ಆಗ್ತಾ ಇರುತ್ತೆ, ನಮ್ಮ flame ಬರ್ತಾ ಇರುತ್ತೆ, Bunsen burner. And lift of an air foil, lift of an flow, ನಾವು ಏರ್ ಫ್ಲೋ ಕರೆಕ್ಟ್ ಇತ್ತಂದ್ರೆ ಫೈಲ್ ಲಿಫ್ಟ್ ಆಗುತ್ತೆ ಈಸಿಯಾಗಿ. ಅಂಡ್ ಸ್ಪಿನ್ನಿಂಗ್ ಆಫ್ ಎ ಬಾಲ್ ಅಂಡ್ ಸ್ಪ್ರೇಯರ್ is the application of the, that is
Bernoulli's theorem, and Venturi meter, and ping pong ball. Then another property of the fluid, viscosity. It is also under motion of the fluid. ಇವಾಗ ಏನಾಗುತ್ತೆ, ಫ್ಲೂಯಿಡ್ ಫ್ಲೋ ಆಗುವಾಗ, ಮೂವ್ ಆಗುವಾಗ ದೇರ್ ಆರ್ ಡಿಫ್ರೆಂಟ್ ಲೇಯರ್ಸ್ ಆಫ್ ದ ಫ್ಲೂಯಿಡ್. ನಾವು ಡಿಫ್ರೆಂಟ್ ಲೇಯರ್ಸ್ ಆಫ್ ದ ಫ್ಲೂಯಿಡ್ ತೊಗೊಂಡಿರ್ತಾವಲ್ಲ, ಒಂದು ಲೇಯರು ಇನ್ನೊಂದು ಲೇಯರ್ಗೆ ಏನು ಮಾಡುತ್ತೆ, ಘರ್ಷಣೆ ಮಾಡುತ್ತೆ, ಅಪೋಸ್ ಮಾಡುತ್ತೆ. The opposition offered by the flow of fluid by the layers, this is called viscosity. The force is called viscous force. It opposes the motion of the fluid by the layers. One layer ಇಂದ ಇನ್ನೊಂದು ಲೇಯರ್ಗೆ ಫ್ಲೂಯಿಡ್ ಫ್ಲೋ ಆಗೋದನ್ನ ಏನು ಮಾಡ್ತೈತಿ, ಅಪೋಸ್ ಮಾಡ್ತೈತಿ. ಇದಕ್ಕೆ ನಾವೇನಂತ ಹೇಳ್ತೀವಿ, ವಿಸ್ಕಸ್ ಫೋರ್ಸ್ ಅಂತ, ವಿಸ್ಕಸ್ ಡ್ರ್ಯಾಗ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ವಿಸ್ಕಸ್ ಫೋರ್ಸ್ ಅಂತ ನಾವಲ್ಲಿ ಹೇಳ್ತೇವೆ. ನಾವು ಈಗ ಒಂದು ಪೈಪ್ ತಗೊಳ್ಳೋಣ, ಒಂದು ಪೈಪ್ ತಗೊಂಡು ಸೇಮ್ ಡಯಾಮೀಟರ್ ಪೈಪ್ ಒಂದು 3-4 ಪೈಪ್ ತಗೋಣ. ಒಂದ್ರೊಳಗೆ ಹನಿ ಫ್ಲೋ ಮಾಡೋಣ, ಒಂದ್ರೊಳಗೆ ವಾಟರ್ ಫ್ಲೋ, ಒಂದ್ರೊಳಗೆ ಕೋಕೋನಟ್ ಆಯಿಲ್ ಫ್ಲೋ ಮಾಡೋಣ, ಇನ್ನೊಂದ್ರೊಳಗೆ ವಾಟರ್ ಫ್ಲೋ ಮಾಡೋಣ. ಯಾವುದು ಬೇಗ ಫ್ಲೋ ಆಗುತ್ತೆ ಅಟ್ ದ ಸೇಮ್ ಪ್ರೆಷರ್ ಒಳಗೆ ಯಾವ್ದು ಬೇಗ ಫ್ಲೋ ಆಗುತ್ತೆ ಅಂದ್ರೆ ಹನಿ, ಕೋಕೋನಟ್ ಆಯಿಲ್, ವಾಟರ್ ಈಸಿ ಫ್ಲೋ ಆಗುತ್ತೆ. ವಾಟರ್ ಇಸ್ ದ ಥಿನ್ ಲಿಕ್ವಿಡ್. ಅಂದ್ರೆ ವಿಸ್ಕಸ್ ಫೋರ್ಸ್ ವಾಟರ್ನಲ್ಲಿ ಕಡಿಮೆ ಇರುತ್ತೆ, ಕೋಕೋನಟ್ನಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ, ಹನಿಯಲ್ಲಿ ಇನ್ನೂ ಹೆಚ್ಚಿರುತ್ತೆ. ಅದಕ್ಕೆ ನಾವೇನಂತೀವಿ, ಹನಿ ಈಸ್ ಮೋರ್ ವಿಸ್ಕಸ್ ದ್ಯಾನ್ ದಿ ವಾಟರ್. ಹನಿ ಈಸ್ ಮೋರ್ ವಿಸ್ಕಸ್ ಲಿಕ್ವಿಡ್ ದ್ಯಾನ್ ದಿ ವಾಟರ್. ನಾವು ದಿಸ್ ಈಸ್ ಸೆಟ್ ವಿತ್ ಥಿಕ್ ಲಿಕ್ವಿಡ್. ಅದಕ್ಕೆ ನಾವು ಥಿಕ್ ಲಿಕ್ವಿಡ್ ಅಂತ ಹೇಳ್ತೇವೆ. ವಾಟರ್ಗೆ ಥಿನ್ ಲಿಕ್ವಿಡ್ ಅಂತ ಹೇಳ್ತೇವೆ. ಅಂದ್ರೆ ವಿಸ್ಕಸ್ ಡ್ರ್ಯಾಗ್, ಲೇಯರ್ ಇಂದ ಲೇಯರ್ ಫ್ಲೋ ಆಗುವಾಗ ಅಪೋಸಿಷನ್ ಕಡಿಮೆ ಇರುತ್ತೆ ನೀರಿನಲ್ಲಿ, ಬಟ್ ಹನಿಯಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ಹನಿ ಈಸ್ ಮೋರ್ ವಿಸ್ಕಸ್ ದೆನ್ ದಿ ಕೋಕೋನಟ್ ಆಯಿಲ್ ಈಸ್ ಮೋರ್ ವಿಸ್ಕಸ್ ದೆನ್ ದಿ ವಾಟರ್, ಲೈಕ್ ದಟ್. ಇವಾಗ ನಾನು ಲೇಯರ್ ಫಾರ್ಮೇಶನ್ ಮಾಡಿ, ಇದು ಒಂದು ಲೇಯರ್, ಇನ್ನೊಂದು ಲೇಯರ್, ಇನ್ನೊಂದು ಹಾರಿಜಾಂಟಲ್ ಸರ್ಫೇಸ್ ಇದೆ. ಅವಾಗ ಫ್ಲೂಯಿಡ್ ಫ್ಲೋ ಆಗುವಾಗ ಅಪ್ಪರ್ ಲೇಯರ್ ಸಿ ಡಿ ಒಳಗ ವೆಲಾಸಿಟಿ ಎಷ್ಟದ, ಪಿ ಪ್ಲಸ್ ಡೆಲ್ಟಾ ವಿ ಅದ. ಎ ಬಿ ಲೇಯರ್ ಅಂತದ, 2 ಲೇಯರ್ ತೊಗೊಂಡಿದ್ದೆ ನಾನು. ಎ ಬಿ ಲೇಯರ್ನೊಳಗ ಏನದ, ವೆಲಾಸಿಟಿ ಫಿ ಅದ. ಆಮೇಲೆ ಈ ಸಿ ಡಿ ಲೇಯರ್ನೊಳಗೆ ವೆಲಾಸಿಟಿ ಹೆಚ್ಚದ. ಎಷ್ಟು ಹೆಚ್ಚದ, ಇದಕ್ಕಿಂತ ಡೆಲ್ಟಾ ವಿ ಅಷ್ಟು ಹೆಚ್ಚದ. ಇಲ್ಲಿ ಇದಕ್ಕೂ ಡಿಫ್ರೆನ್ಸ್, ಡೆಲ್ಟಾ ವಿ ಡಿಫ್ರೆನ್ಸ್ ಅದ. ಆ 2 ಲೇಯರ್ ನಡುವೆ ಒಂದು ವಿಸ್ಕಸ್ ಡ್ರ್ಯಾಗ್ ಅದ, ಫೋರ್ಸ್ ಅದ. ದಟ್ ಈಸ್ ದ ಫೋರ್ಸ್. ಮೋಷನ್ ಆಫ್ ದ ಫ್ಲೂಯಿಡ್ ಹಿಂಗಿದ್ರೆ, ಮೋಷನ್ ಆಫ್ ದ ಫ್ಲೂಯಿಡ್ ಹೀಗಿದ್ರೆ ಅಂದ್ರೆ ವಿಸ್ಕಸ್ ಡ್ರ್ಯಾಗ್ ಹೀಗಿರುತ್ತೆ, ವಿಸ್ಕಸ್ ಫೋರ್ಸ್. ದ್ಯಾಟ್ ವಿಸ್ಕಸ್ ಫೋರ್ಸ್ ನಾವು ಈಗ ಏನ್ ಮಾಡ್ತೀವಿ, ಈ 2 ಲೇಯರ್ ನಲ್ಲಿ ಇರ್ತಕ್ಕಂಥ ಡಿಫರೆನ್ಸ್, ದಟ್ ಈಸ್ ವೆಲಾಸಿಟಿ ಡಿಫರೆನ್ಸ್, ಡೆಲ್ಟಾ ವಿ. ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಇಸ್ ಡೆಲ್ಟಾ ಎಕ್ಸ್. ಡೆಲ್ಟಾ ವಿ ಡಿವೈಡ್ ಬೈ ಡೆಲ್ಟಾ ಎಕ್ಸ್ ಇಸ್ ಸೆಡ್ ಟು ಬಿ ವೆಲಾಸಿಟಿ ಗ್ರೇಡಿಯಂಟ್. ಇದಕ್ಕೆ ನಾವು ಹೇಳ್ತೀವಿ ವೆಲಾಸಿಟಿ ಗ್ರೇಡಿಯಂಟ್ ಅಂತ ಹೇಳ್ತೀವಿ. ನಾವು ವಿಸ್ಕಸ್ ಫೋರ್ಸ್, that viscous drag is directly proportional to this area and is directly proportional to velocity gradient. Area ಗೆ directly proportional ಇರುತ್ತೆ, velocity gradient ಗೆ ಏನಿರ್ತದೆ, directly proportional ಇರ್ತದೆ. Now F is proportional to A into delta V divided by delta X. Now F is equal to minus eta A into delta V divided by delta X. Here eta is coefficient of viscosity of that liquid. ಆ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಒಂದು ಲಿಕ್ವಿಡ್ಗೆ ನಮ್ದಂಗ ಇನ್ನೊಂದು ಲಿಕ್ವಿಡ್ಗೆ ಇರಲ್ಲ, ಬೇರೆ ಬೇರೆ ಇರುತ್ತ. ಇವಾಗ ಇಲ್ಲಿ ಈಟಾ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಆಫ್ ಲಿಕ್ವಿಡ್, ನಾವು ಡಿಫೈನ್ ದಿಟ್ ಇನ್ ಈಟಾ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಯು ರೈಟ್ ದ ಎಕ್ಸ್ಪ್ರೆಷನ್ ಎಫ್ ಇಸ್ ಈಟಾ ಇಸ್ ಈಕ್ವಲ್ ಟು ಮೈನಸ್ ಎಫ್ ಎ ಡೆಲ್ಟಾ ವಿ ಡಿವೈಡೆಡ್ ಡೆಲ್ಟಾ ಎಕ್ಸ್. ಹಿಯರ್ ಎ ಇಸ್ 1 meter square unit cross section area, delta v divided by delta x unit velocity gradient. At that time the coefficient of viscosity is equal to the force. The coefficient of viscosity of the liquid is the viscous is equal to the viscous drag offered by the unit cross section area of the flow of the liquid, which is maintained at the unit velocity gradient. ಯೂನಿಟ್ ಕ್ರಾಸ್ ಸೆಕ್ಷನ್ ಇಂದ ಯೂನಿಟ್ ವೆಲಾಸಿಟಿ ಗ್ರೇಡಿಯಂಟ್ ಏನ್ ಇರ್ತದಲ್ಲ, ಅವಾಗ ಎಷ್ಟು ವಿಸ್ಕಸ್ ಫೋರ್ಸ್ ಬರುತ್ತಾ, ಆ ವಿಸ್ಕಸ್ ಫೋರ್ಸ್ ಅದರದ್ದು ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ is defined as the viscous drag or a force is offered by the unit cross section area of the 2 layers of the liquid, which is maintained that is the unit velocity gradient.
The SI unit is Newton second per meter square or Pascal second. Now, you come to the point. The viscosity is observed in a liquid and as well as in the gas, because gas is fluid and liquid is also fluid. Yes, effect of temperature on viscosity. ಹಾಗಾದ್ರೆ viscosity ಮೇಲೆ ಯಾವ ರೀತಿ temperature effect ಮಾಡುತ್ತೆ? Now, in the case of liquid, the viscosity is decreases with increase in the temperature. ಅಂದ್ರೆ ಈಗ ಡಾಂಬರ್ ಅದಪ್ಪ, ಅದು ಕೋಲ್ಟಾರ್ ಅದ, ಅದನ್ನ ನೀವು ಹೀಟ್ ಮಾಡ್ಕೊಂತ ಹೋದ್ರೆ ಏನಾಗುತ್ತೆ ಹೇಳ್ರಿ, ಥಿನ್ ಲಿಕ್ವಿಡ್ ಆಗುತ್ತೆ. ಥಿನ್ ಲಿಕ್ವಿಡ್ ಆದ್ರೆ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಏನಾಗುತ್ತೆ ಟೆಂಪರೇಚರ್ ಕಡಿಮೆ ಆಕತ್ತ, ಈಸಿಲಿ ಫ್ಲೋ ಆಗ್ಲಿಕ್ಕತ್ತ. ಕೋಲ್ಟಾರ್ ಇರ್ತದಲ್ಲ ಬಹಳ ಗಟ್ಟಿ ಇರುತ್ತೆ, ನೀವು ಹೀಟ್ ಎನರ್ಜಿ ಕೊಡ್ತೀರಿ ಅವಾಗ ಕರಗಿ ಹೋಗುತ್ತೆ. ಥಿನ್ ಲಿಕ್ವಿಡ್ ಹಾಕೊಂತ ಬರುತ್ತೆ, ಈಸಿಯಾಗಿ ಏನ್ ಮಾಡ್ತಾ ಫ್ಲೋ ಆಗ್ಲಿಕ್ಕದ, ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಡೌನ್ ಆಗುತ್ತೆ. But in the case of gas, it is reverse. Coefficient of viscosity is directly depends on, that is the temperature of the gas. Temperature of the gas is increases, coefficient of viscosity is increases. Why? Because the collision of the molecules. Now, what are the applications of the viscosity? Now you select the shock absorber oil, engine oil, lubricants. Now these are, you select the lubricants or a few oils for a particular instrument, the viscosity is help to this one. If for example ನೀವು ಎಂಜಿನ್ ಆಯಿಲ್ ಹಾಕದ ನೀವು ಅಕಸ್ಮಾತ್ ವಾಟರ್ ಹಾಕಿಬಿಟ್ರಿ ಅಂದ್ರೆ ಜಾಮ್ ಆಗುತ್ತೆ, ಅದು ಈಸಿ ವಿಸ್ಕಸ್ ಇರಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಯು ಚಾಯ್ಸ್ ದ ಲುಬ್ರಿಕೆಂಟ್ ಬೇಸ್ಡ್ ಆನ್ ದಟ್ ಇಸ್ ದ ಸೀಸನ್ ಅಂಡ್ ದಿ ಇನ್ಸ್ಟ್ರೂಮೆಂಟ್. ಅಂಡ್ ಒನ್ ಮೋರ್ ದಿಸ್ ಇಸ್ ದ ಸ್ಟೋಕ್ಸ್ ಲಾ. ಸ್ಟೋಕ್ಸ್ ಲಾ ಎಲ್ಲಿ ಬರುತ್ತೆ? ಸ್ಟೋಕ್ಸ್ ಲಾ ಎಲ್ಲಿ ಬರುತ್ತೆ ಅಂದ್ರೆ, ನೀವು ಇಲ್ಲೇ ಯಾವ್ದಾದ್ರೂ ಒಂದು ಲಿಕ್ವಿಡ್ ನಲ್ಲಿ, ಒಂದು ಲಿಕ್ವಿಡ್ ಇದು ಏನದ, ಇದು ಲಿಕ್ವಿಡ್. ಈ ಲಿಕ್ವಿಡ್ ನೊಳಗೆ ಏನಾಗ್ತದ, ಇಲ್ಲೇ ಒಂದು ಬಾಡಿ ಡ್ರಾಪ್ ಮಾಡ್ತಾನೆ. ಬಾಡಿ ಡ್ರಾಪ್ ಮಾಡಿದ ಮೇಲೆ ಅದು ಏನ್ ಮಾಡುತ್ತ, ಅದ್ರ ವೆಲಾಸಿಟಿ ಡಿಕ್ರೀಸ್ ಆಕೋತ ಬಂದು ಆಮೇಲೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ವೆಲಾಸಿಟಿ ಏನ್ ಉಳಿತದ, ಕಾನ್ಸ್ಟೆಂಟ್ ಉಳಿತದ. ಇದಕ್ಕೆ ನಾವೇನಂತ ಹೇಳ್ತೀವಿ, ಅವಾಗಲ್ಲೇ ಟರ್ಮಿನಲ್ ವೆಲಾಸಿಟಿ ಅಂತ ಹೇಳ್ತಾನೆ. ದಿಸ್ ಇಸ್ ಯೂಸ್ ಟು ಬಿ ಟರ್ಮಿನಲ್ ವೆಲಾಸಿಟಿ. ಎನಿ spherical body is dropped in water or any liquid. Now initially its velocity is go on decreases and its velocity becomes constant. Then that velocity is called terminal velocity. ಆ ವೆಲಾಸಿಟಿಗೆ ನಾವೇನಂತ ಹೇಳ್ತೀವಿ, ಟರ್ಮಿನಲ್ ವೆಲಾಸಿಟಿ. ಯಾವಾಗ ಅಂದ್ರೆ ಅದು ವಿಸ್ಕಸ್ ಡ್ರ್ಯಾಗ್ ಅಪೋಸಿಟ್ ಇರ್ತದೆ, ವಿಸ್ಕಸ್ ಫೋರ್ಸ್ ಹಿಂಗ್ ಬರ್ತದೆ, ವಿಸ್ಕಸ್ ಫೋರ್ಸ್ ಬಾಡಿ ಹಿಂಗ್ ಡ್ರಾಪ್ ಆಗ್ತಿರ್ತದೆ. ಪ್ಯಾರಾಚೂಟ್ ತೋತದೆ, ಪ್ಯಾರಾಚೂಟ್ ಬಿಗಿನಿಂಗ್ ಏನಾಗುತ್ತೆ, ಫಾಲ್ ಆದ ತಕ್ಷಣ ಫಾಸ್ಟ್ ಆಗಿ ಇದ್ಬಿಟ್ಟು ಆಮೇಲೆ ಸ್ಲೋ ಆಗೋತ ಬಂದು ಒಂದು ಕಾನ್ಸ್ಟೆಂಟ್ ವೆಲಾಸಿಟಿ ಒಳಗೆ ಕೆಳಗಿಳಿತ. ದಟ್ ಈಸ್ ಆಲ್ಸೋ ಬೇಸ್ಡ್ ಆನ್, ದಟ್ ಇಸ್ ದಿ ವಾಟ್ ಯು ಸೇ, ದಿಸ್ ಇಸ್ ಟರ್ಮಿನಲ್ ವೆಲಾಸಿಟಿ. ಎಸ್, ನೋ ಸ್ಟೋಕ್ಸ್ ಲಾ ಸ್ಟೇಟ್ಸ್ ದಟ್ ವಾಟ್ ಎವರ್ this is the viscous force on a ball, spherical ball, is directly proportional to coefficient of viscosity of the liquid, and it directly proportional to this radius of the ball or a spherical body. Okay, and it is directly proportional to terminal velocity. The viscous drag or viscous force is directly proportional to coefficient of viscosity, is directly proportional to radius of the spherical body, and is directly proportional to terminal velocity of the spherical body which is fall in the liquid. Then F is proportional to eta into R into V. This F is equal to viscous drag or a force, the 6 pi eta into R into V. Now this is about the fluid dynamics. Okay, thank you.